ಎನ್ಎಫ್ಸಿ ಪಕ್ಕಲಡ್ಕ ಈ ಸಂಘಟನೆಯ ವತಿಯಿಂದ ಸೌಹಾರ್ದ ಹಾಗೂ ಸಾಮರಸ್ಯವನ್ನು ಬಲಪಡಿಸುವ ಉದ್ದೇಶದಿಂದ ಇಫ್ತಾರ್ ಕೂಟವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ವಿವಿಧ ಧರ್ಮಗಳ ಗಣ್ಯರು, ಸ್ಥಳೀಯ ಮುಖಂಡರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಪರಸ್ಪರ ಸಹಬಾಳ್ವೆ ಮತ್ತು ಭ್ರಾತೃತ್ವದ ಸಂದೇಶವನ್ನು ಹಂಚಿಕೊಂಡರು. ಸೌಹಾರ್ದ ಇಫ್ತಾರ್ ಕೂಟವನ್ನು ಇವತ್ತೇನು ಬಜಾಲ್ ಪರಿಸರದಲ್ಲಿ ಎನ್ಎಫ್ಸಿ ನಮ್ಮ ಯುವಕರ ಒಂದು ತಂಡ ಬಹಳ ಅಚ್ಚುಕಟ್ಟಾಗಿ ಇದನ್ನು ನೆರವೇರಿಸಿದೆ. ಇದು ಈ ಸಮಾಜದಲ್ಲಿ ಹೆಚ್ಚೆಚ್ಚು ಆಗುವಂಥದ್ದು ಬಹಳ ಅಗತ್ಯ ಇದೆ. ಬಹಳ ಮುಖ್ಯವಾಗಿ ಪ್ರತಿಯೊಂದು ಧರ್ಮದ ಹಬ್ಬಗಳು, ಅದು ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಯಾವುದೇ ಧರ್ಮದ ಹಬ್ಬಗಳು ಅದು ಎಲ್ಲ ಜನತೆಯ ಸರ್ವ ಜನತೆ ಹಬ್ಬಗಳ ಆಗಬೇಕಂತಕ್ಕಂಥ ಒಂದು ಆಶಯ ಪ್ರತಿಯೊಬ್ಬರ ಹೃದಯದಲ್ಲಿ ಮಿಡಿಲಿಗೆ ಸಾಧ್ಯತೆ ಆಗಬೇಕು. ಆವಾಗಲೇ ಸಮಾಜದಲ್ಲಿ ಸೌಹಾರ್ದತೆ ನೆಲೆಗೊಳ್ಳಲು ಸಾಧ್ಯ. ಯಾಕಂದರೆ ಹಬ್ಬಗಳು ಎಲ್ಲ ಧರ್ಮಗಳನ್ನು ಒಗ್ಗೂಡಿಸ್ತಕ್ಕಂಥ ಒಂದು ಶಕ್ತಿ ಹಬ್ಬಗಳಿಗಿದೆ, ಅದು ಪ್ರತಿಯೊಂದು ಹಬ್ಬಕ್ಕಿದೆ. ಅಂಥದ್ರಲ್ಲಿ ಆ ಹಬ್ಬಗಳು ಪ್ರೀತಿ ಹಂಚುವ ಕಾರ್ಯಕ್ರಮಗಳು ಆಗಬೇಕೇ ಹೊರತು ದ್ವೇಷ ಹಂಚುವುದು ಆಗಬಾರ್ದು. ಆ ನಿಟ್ಟಿನಲ್ಲಿ ಇವತ್ತಿನ ಏನು ರಂಜಾನ್ ಹಬ್ಬದ ಪ್ರಯುಕ್ತ ಮುಸ್ಸಂಜೆಯ ಹೊತ್ತಿನಲ್ಲಿ ಇಫ್ತಾರ್ ಕೂಟ ನಡೆಸಿದ ಸಂದರ್ಭದಲ್ಲಿ ಇವತ್ತು ಸಮಾಜದೆಲ್ಲೆಡೆ ಒಂದು ಸೌಹಾರ್ದ ಇಫ್ತಾರ್ ಕೂಟ ನಡೀತಾ ಇದೆ. ಅದರ ಭಾಗವಾಗಿ ನಮ್ಮ ಬಜಾಲ್ ಪರಿಸರದಲ್ಲೂ ಕೂಡ ಸರ್ವ ಧರ್ಮದ ಜನತೆಯನ್ನು ಒಗ್ಗೂಡಿಸಿ ಇವತ್ತು ನಮ್ಮ ಈ ಊರಿನ ಯುವಕರು ಮಾಡಿರ್ತಕ್ಕಂಥ ಒಂದು ಕೆಲಸ ಇದು ಅತ್ಯಂತ ಮಾನವೀಯ ಕಾರ್ಯ. ಈ ವರ್ಷ ಒಂದು ಇನ್ಸಿಡೆನ್ಸ್ ಇದೆ. ಅದೇನೆಂದರೆ, ನಮಗೆ ಕ್ರಿಶ್ಚಿಯನರಿಗೆ ಈ ವರ್ಷ ತಪಸ್ಸು ಕಾಲ ಮತ್ತು ಈ ವರ್ಷ ಅದು ರಮದಾನ್ ಎರಡು ಒಟ್ಟಿಗೆ ಬರ್ತಾ ಇದೆ. ಎರಡರ ಉದ್ದೇಶ ಒಂದೇ. ನಾವು ತಪಸ್ಸು ಕಾಲದಲ್ಲಿ ಉಪವಾಸವನ್ನು ಮಾಡ್ತೇವೆ, ದೇವರನ್ನು ಸ್ಮರಿಸುತ್ತೇವೆ. ಹಾಗೆ ರಮದಾನಲ್ಲಿ ಕೂಡ ಉಪವಾಸದ ಮೂಲಕ ದೇವರನ್ನು ಪರಸ್ಪರರಲ್ಲಿ ಕಾಣಲಿಕ್ಕೆ ರಮದಾನ್ ನಮಗೆ ಸಹಾಯವನ್ನು ಮಾಡ್ತದೆ. ಖಂಡಿತವಾಗಿಯೂ ನಾನು ನೆನಪಿಸ್ಕೊಳ್ತೇನೆ ನನ್ನ ಬಾಲ್ಯದ ದಿನಗಳನ್ನು. ನನ್ನ ಊರು ಇಲ್ಲೇ ಕುಲಶೇಖರದಿಂದ ನಾನು ಬಂದಿದ್ದೇನೆ. ನನ್ನ ಮನೆ ಹತ್ರ ಒಂದು ಮುಸ್ಲಿಂ ಕುಟುಂಬವಿತ್ತು. ಭಾರಿ ಅನ್ಯೋನ್ಯತೆಯಿಂದ ನಾವಲ್ಲಿ ಇದ್ದೆವು. ಯಾವಾಗಲೂ ಅವರ ಮನೆಗೆ ಹೋಗೋದು. ಎಷ್ಟು ಅನ್ಯೋನ್ಯತೆ ಅಂದರೆ, ನಮ್ಮ ಕೊಂಕಣಿಯನ್ನು ಕೂಡ ಆ ಮುಸ್ಲಿಂ ಬಾಂಧವರು ತುಂಬ ಚೆನ್ನಾಗಿ ಮಾತನಾಡ್ತಾಯಿದ್ರು. ಅವರು ಭಾಷೆ ಉರ್ದು ಆಗಿದ್ದರು, ನಮ್ಮ ಕೊಂಕಣಿಯನ್ನು ಭಾಳ ಚೆನ್ನಾಗಿ ಅವರು ಮಾತಾಡ್ತಾಯಿದ್ರು. ನನಗೇನೇ ಕಷ್ಟ ಆದರೂ ಮನೆಯಲ್ಲಿ ಕೆಲವೊಮ್ಮೆ ಅಮ್ಮ ಓಡಿಸ್ಕೊಂಡು ಬರ್ತಾಯಿದ್ರು. ಏನಾದರೂ ತಪ್ಪು ಮಾಡಿದರೆ ನಾನು ಅವರ ಮನೆಗೆ ಓಡಿ ಹೋಗ್ತಾ ಇದ್ದೆ. ಅಲ್ಲಿ ಅವರು ನನ್ನನ್ನು ನೋಡಿಕೊಳ್ತಾ ಇದ್ದರು. ಹಾಗೆ ರಮದಾನ್ ಸಂದರ್ಭದಲ್ಲಿ ಕೂಡ ಏನೆಲ್ಲ ತಿಂಡಿ ಅವರು ಮಾಡ್ತಾರೆ ನಮಗೆ ಅವರು ಕೊಡ್ತಿದ್ರು. ತುಂಬ ಸಂತೋಷ ಆಗ್ತಿತ್ತು. ಕ್ರಿಸ್ಮಸ್ ಸಮಯದಲ್ಲೂ ನಾವು ಕೂಡ ನಮ್ಮ ಕುಸ್ವಾರ್ ತಿಂಡಿಯನ್ನು ನಾವು ಅವರೊಂದಿಗೆ ಹಂಚಿಕೊಳ್ತಾ ಇದ್ದೆವು. ಹಾಗಂತ ಹೇಳುವಾಗ ಈ ಸಹಬಾಳ್ವೆ ಎನ್ನುವ ಒಂದು ತತ್ವ ನಮ್ಮೆಲ್ಲರಲ್ಲೂ ಇದೆ. ಆದರೆ ಈ ಇತ್ತೀಚಿನ ದಿನಗಳಲ್ಲಿ ಕೋಮುವಾದ ಹಾಗೂ ಮೂಲಭೂತವಾದ ಜಾಸ್ತಿ ಆಗ್ತಾ ಇದೆ. ಅದು ನಾವು ಕಾಣ್ತಾ ಇದ್ದೇವೆ. ಈ ಕೋಮುವಾದ ಹಾಗೂ ಮೂಲಭೂತವಾದದ ವಿರುದ್ಧ ನಾವು ಮಾನವತಾವಾದವನ್ನು ಎತ್ತಿ ಹಿಡಿಯಬೇಕಾದ ಅಗತ್ಯತೆಯೆಂದು ಇದೆ. ಅದಕ್ಕೋಸ್ಕರ ನೀವು ಆಯೋಜಿಸಿದಂಥ ಇಂಥ ಕಾರ್ಯಕ್ರಮಗಳು ಇನ್ನೂ ಮುಂದುವರಿಯಲಿ. ನಮ್ಮ ಊರಲ್ಲಿ ಇಂಥ ಕಾರ್ಯಕ್ರಮಗಳು ಬರಲಿ. ನಾವೆಲ್ಲರೂ ಅನ್ಯೋನ್ಯತೆಯಿಂದ ಬಾಳೋಣ, ಒಂದೇ ತಾಯಿಯ ಮಕ್ಕಳಂತೆ ಬಾಳೋಣ ಅಂತ ಹೇಳಿ ದೇಶದೆಲ್ಲೆಡೆ ಇದು ಮಾದರಿಯಾಗಬೇಕು. ಯಾಕೆಂದರೆ ಪ್ರತ್ಯೇಕವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಿರುವ ಪರಿಸ್ಥಿತಿ ಆಗಿದೆ. ಈ ರಂಜಾನ್ ತಿಂಗಳ ಇದೊಂದು ಪವಿತ್ರವಾದ ತಿಂಗಳಲ್ಲಿ ಮಾಡಿದಂಥ ಸೌಹಾರ್ದ ಇಫ್ತಾರ್ ಕೂಟದ ಹಾಗೆ ಇನ್ನು ಮುಂಬರುವ ಪೀಳಿಗೆ ಯುವಕರು ಸೌಹಾರ್ದ ಕ್ರಿಕೆಟ್ ಪಂದ್ಯಾಟ ಆಗಿರ್ಬೋದು, ಸೌಹಾರ್ದ ಕಾರ್ಯಕ್ರಮ ಆಗಿರ್ಬೋದು, ಪ್ರತಿಯೊಂದನ್ನು ಮಾಡಿಕೊಂಡು ಬಂದು ನಾವೇ ಇದಕ್ಕೆ ಒಂದು ಉತ್ತರ ಕೊಡಬೇಕು ಅಂತೇಳಿ ನಾನು ಆಶಿಸ್ತೇನೆ. ಹಾಗೆ ಇವತ್ತು ಯುವಕರನ್ನು ಒಟ್ಟುಗೂಡಿಸಿ ಖಾಲಿ ಕ್ರೀಡೆಯಲ್ಲಿ ಮಾತ್ರ ಅಲ್ಲ, ಈ ಪರಿಸರದ ಸೌಹಾರ್ದತೆಗೆ ಒಂದು ಕೊಂಡಿಯಾಗಿರುವಂಥ ನಮ್ಮ ಎನ್ಎಫ್ಸಿ ಅವರು ಇನ್ನೂ ಕೂಡ ದೊಡ್ಡ ಮಟ್ಟದಲ್ಲಿ ರಂಜಾನ್ ಹಬ್ಬದ ಉಪವಾಸ ಸಂದರ್ಭದಲ್ಲಿ ಇಫ್ತಾರ್ ಕೂಟವನ್ನು ನಡೆಸಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತಾ ಅವರಿಗೆ ಒಳ್ಳೆಯದಾಗಲಿ ಅಂತ ಆಶಿಸ್ತೇನೆ. ಇವತ್ತು ಇಸ್ಲಾಂ ಹೇಳೋದೆ ಇನ್ನೊಬ್ಬರು ಹಸಿವಿನಿಂದ ಇರಬೇಕಾದ್ರೆ ನಾವು ಹೊಟ್ಟೆ ತುಂಬ ಊಟ ಮಾಡೋದಲ್ಲ. ಹಾಗಾಗಿ ಒಂದು ಸೌಹಾರ್ದ ಇಫ್ತಾರ್ ಕೂಟದ ನೆನಪಿನಲ್ಲಿ ಮತ್ತು ಅದರ ಹೆಸರಿನಲ್ಲಿ ಇವತ್ತು ಹಸಿವಿನ ಬಗ್ಗೆ ಮತ್ತು ಪ್ರಾಮುಖ್ಯತೆ, ಸೌಹಾರ್ದತೆಯ ಬಗ್ಗೆ ಒಂದು ಪ್ರಾಮುಖ್ಯತೆ ಒತ್ತನ್ನು ಕೊಟ್ಟು ಈ ರೀತಿಯ ಒಂದು ಕಾರ್ಯಕ್ರಮ ನಿಜಕ್ಕೂ ಮೆಚ್ಚುವಂಥದ್ದು. ಈ ರೀತಿಯ ಕಾರ್ಯಕ್ರಮ ತುಂಬ ಕಡೆ ನಡೀಬೇಕು ಮತ್ತು ಇಂಥ ಕಾರ್ಯಕ್ರಮಗಳಿಗೆ ನಾವೆಲ್ಲರೂ ಕೂಡ ಸೌಹಾರ್ದತೆಯನ್ನು ಬಯಸುವಂಥ ಜನ ಇದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಮತ್ತು ಸೌಹಾರ್ದತೆಯನ್ನು ಕಟ್ಟಿ ಬೆಳೆಸುವುದರಲ್ಲಿ ನಾವೆಲ್ಲರೂ ಕೂಡ ಜಾತಿ ಮತ ಭೇದವನ್ನು ಮರೆತು ಒಂದೇ ಐಕ್ಯತೆಯಿಂದ ಈ ದೇಶವನ್ನು ಕಟ್ಟುವಂಥ ಜಾತ್ಯತೀತ ಪರಂಪರೆಯನ್ನು ಉಳಿಸುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಜೊತೆಯಾಗಿ ಮುನ್ನಡೆಯಲಿಕ್ಕೆ ಸಾಧ್ಯ ಆಗಬೇಕು. ದ್ವೇಷದ ಬಜಾರಿನಲ್ಲಿ ಒಂದು ಪ್ರೀತಿಯ
ಅಂಗಡಿಯನ್ನು ತೆರೆಯುವುದೆಂದರೆ ಅದು ಸಣ್ಣ ವಿಷಯ ಅಲ್ಲ. ಬಹಳ ಪ್ರಯತ್ನ ಪಟ್ಟಿದ್ದಾರೆ. ಆ ಪ್ರಯತ್ನಕ್ಕೆ ಫಲವು ಸಿಕ್ಕಿದೆ. ಎಲ್ಲರೂ ಕೂಡ ಇಲ್ಲಿಯ ಏರಿಯಾದ ಚರ್ಚಿ, ಮಸೀದಿ, ಭಜನಾ ಮಂದಿರ ಎಲ್ಲ ಕಡೆಯಿಂದಲೂ ಕೂಡ ಪ್ರತಿನಿಧಿಗಳು ಬಂದಿದ್ದಾರೆ. ಕಾರ್ಯಕ್ರಮವು ಬಹಳ ಉತ್ತಮ ರೀತಿಯಲ್ಲಿ ಆಗಿದೆ. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tundeja Publicity.